ನಮಸ್ಕಾರ ರೀ ಎಲ್ಲರಿಗೂ. ಪಾಕ ಹಾಕ್ಕೊಂಡು ಶೇಂಗಾ ಉಂಡೆಯನ್ನು ಭಾಳ ಈಸಿಯಾಗಿ ಪರ್ಫೆಕ್ಟಾಗಿ ಹೆಂಗೆ ಮಾಡ್ಕೊಳ್ಳೋದಂತ ತೋರಿಸಿದ್ದೀನಿ ನೋಡ್ರಿ. ಈ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗ್ತೈತಿ. ಅಷ್ಟು ಈಸಿಯಾಗಿ ಮಾಡಿ ತೋರಿಸಿದ್ದೀನಿ. ಇಲ್ಲಿ ನಾನು ಅರ್ಧ ಕೆ.ಜಿ ಆಗೋಷ್ಟು ಶೇಂಗಾವನ್ನು ಬಳಸ್ಕೊಂಡು ಉಂಡೆ ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಮೊದಲಿಗೆ ಶೇಂಗಾವನ್ನು ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚೆನ್ನಾಗಿ ಹದವಾಗಿ ಹುರ್ಕೊಂಡು ಸಿಪ್ಪಿ ತೆಗೆದು ಈ ಥರ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅರ್ಧ ಕೆ.ಜಿ ಶೇಂಗಾಕ್ಕೆ ಅರ್ಧ ಕೆ.ಜಿ ಆಗೋಷ್ಟು ಬೆಲ್ಲನ ತೊಗೋಬೇಕು. ಸ್ವೀಟ್ ಪರ್ಫೆಕ್ಟಾಗಿ ಬರ್ತೈತಿ. ಇಲ್ಲೊಂದು 4-5 ಚಮಚ ಆಗೋಷ್ಟು ಶೇಂಗಾ ಪುಡಿಯನ್ನು ಬಳಸ್ಕೊಂಡಿದ್ದೀನಿ. 2 ಚಮಚ ಆಗೋಷ್ಟು ತುಪ್ಪ, ಒಂದು 5-6 ಏಲಕ್ಕಿಯನ್ನು ಬಿಡಿಸಿ ಈ ಥರ ಸಣ್ಣಗೆ ಜಜ್ಕೊಂಡು ಇಟ್ಕೋಬೇಕು. ಮೊದಲಿಗೆ ನಾವು ತೊಗೊಂಡಿರುವಂಥ ಬೆಲ್ಲದಿಂದ ಪಾಕ ಮಾಡ್ಕೋಬೇಕು. ಬೆಲ್ಲದ ಪಾಕ ಸರಿಯಾಗಿ ಬಂತಂದ್ರೆ ಉಂಡೆ ಪರ್ಫೆಕ್ಟಾಗಿಯೇ ಆಗ್ತಾವೆ. ಒಂದು ಸ್ವಲ್ಪನೂ ಭಾಳ ಗಟ್ಟಿ ಆಗಬಾರ್ದು, ಭಾಳ ತೆಳುವಾಗಬಾರ್ದು. ಆ ಥರ ಪರ್ಫೆಕ್ಟ್ ಅಳತೆಯೊಳಗೆ ಬೆಲ್ಲದ ಪಾಕನ ಮಾಡ್ಕೋಬೇಕು. ನಾವು ತೊಗೊಂಡಿರುವಂಥ ಅರ್ಧ ಕೆ.ಜಿ ಬೆಲ್ಲಕ್ಕೆ ಒಂದು 2-3 ಚಮಚ ಆಗುವಷ್ಟು ನೀರನ್ನು ಹಾಕಿ ಬೆಲ್ಲ ಚೆನ್ನಾಗಿ ಕರಗಿಸ್ಕೋವರೆಗೂ ಇದೇ ಥರ ಕೈ ಆಡಿಸ್ಕೊತ ಇರಬೇಕು. ಗ್ಯಾಸನ್ನು ಆದಷ್ಟು ಕಡಿಮೆ ಇಟ್ಕೊಂಡನ ಈ ರೆಸಿಪಿನ ಮಾಡ್ಕೋಬೇಕು. ಬೆಲ್ಲ ಕರಗಿತಂದ್ರೆ ಪಾಕ ಜಲ್ದಿ ಬರ್ತೈತಿ. ಅದಕ್ಕೆ ಅತಿಯಾಗಿ ಗ್ಯಾಸ್ ಫ್ಲೇಮನ್ನು ಹೆಚ್ಚಾಗಿ ಇಟ್ಕೊಂಡು ಮಾಡೋದ್ರಿಂದ ಪಾಕ ಬಂದಿದ್ದು ಗೊತ್ತಾಗಂಗಿಲ್ಲ ಸರಿಯಾಗಿ. ಹಂಗೆ ಪಾಕ ಒಂದು ಸ್ವಲ್ಪ ಮುಂದೆ ಹೋದರೂ ಕೂಡ ಉಂಡೆ ಎಲ್ಲ ಭಾಳ ಗಟ್ಟಿಯಾಗಿಬಿಡ್ತಾವೆ. ಈಗ ಈ ಥರ ಬೆಲ್ಲ ಕರಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗೈತಿ. ಈ ಟೈಮ್ ಒಳಗನ 1 ಚಮಚ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊತ ಇರಬೇಕು. ಹಂಗೆ ಇದ್ರ ಜೊತೆನ ಸೈಡಿಗೆ ಒಂದು ಪ್ಲೇಟ್ ತೊಗೊಂಡು ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿರಬೇಕು. ಪಾಕ ಕರೆಕ್ಟಾಗಿ ಬಂದೈತಿ ಇಲ್ಲ ಅನ್ನೋದು ಒಂದು ಸ್ವಲ್ಪ ಚೆಕ್ ಮಾಡ್ಕೊತಾನೆ ಇರಬೇಕು. ಇದನ್ನು ಚೆಕ್ ಮಾಡೋದು ಭಾಳ ಈಸಿ ಐತಿ. ಫಸ್ಟ್ ಟೈಮ್ ಉಂಡೆ ಕಟ್ಟಿದ್ರು ಕೂಡ ಈ ಥರ ಮಾಡ್ಕೊಂಡು ಉಂಡೆ ಕಟ್ಟಿದ್ರೆ ಪರ್ಫೆಕ್ಟಾಗಿ ಉಂಡೆ ಅಳತೆ ನಿಮಗೆ ಗೊತ್ತಾಗ್ತೈತಿ. ಒಂದು ಪ್ಲೇಟ್ ಒಳಗೆ ನೀರನ್ನು ತೊಗೊಂಡು ಅದಕ್ಕೆ ನಾವು ಮಾಡ್ಕೊಂಡಿರುವಂಥ ಪಾಕವನ್ನು ಸೇರಿಸಿದಾಗ ಅದನ್ನು ನೀರೊಳಗೆ ಕರಗಿತಂದ್ರೆ ಪಾಕ ಇನ್ನೂ ಬಂದಿಲ್ಲ ಅಂತ ಅರ್ಥ. ಒಂದು ವೇಳೆ ಈ ಥರ ಪಾಕ ಗಟ್ಟಿಯಾಗಿ ನಿಮ್ಗೆ ಕೈಗೆ ಹತ್ಕೊತ ಬಂತು, ಈ ಥರ ಉಂಡೆಗತೆ ಆಯಿತು ಅಂದ್ರೆ ಪಾಕ ಸರಿಯಾಗಿ ಹದವಾಗಿ ಬಂದೈತಿ ಈಗ ಅನ್ನೋದು ಗೊತ್ತಾಗ್ತೈತಿ. ಒಂದು ವೇಳೆ ನೀರೊಳಗೆ ಕರಗಿತಂದ್ರೆ ಅದು ಇನ್ನೂ ಬಂದಿರೋಂಗಿಲ್ಲ. ಈ ಥರ ಗಟ್ಟಿ ಆದ ಕೂಡಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಾವು ಇಟ್ಕೊಂಡಿರುವಂಥ ಇನ್ನೊಂದು ಚಮಚ ತುಪ್ಪನೂ ಇದಕ್ಕೆ ಸೇರಿಸ್ಕೊಂಡು ನಾವು ಇದಕ್ಕೆ ಶೇಂಗಾ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಪಟ್ ಅಂತ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಬಾರ್ದು. ಒಂದು ಸ್ವಲ್ಪ ತಂಪಾದರೂ ಕೂಡ ಶೇಂಗಾ ಸರಿಯಾಗಿ ಬೆಲ್ಲದ ಜೊತೆ ಕುಡ್ಕೊಳ್ಳೋಂಗಿಲ್ಲ. ಹಂಗೆ ಪಾಕ ಭಾಳ ಗಟ್ಟಿಯಾಗಿಬಿಡ್ತೈತಿ. ಎಷ್ಟು ಸಾಧ್ಯ ಅಷ್ಟು ಜಲ್ದಿನ ಕೂಡಿಸ್ಕೋಬೇಕು ಇದನ್ನು. ಹಂಗೆ ಉಂಡೆ ಕಟ್ಟುವಾಗೂ ಆದಷ್ಟು ಫಾಸ್ಟಾಗಿ ಉಂಡೆ ಕಟ್ಟಿದ್ರೆ ಭಾಳ ಚಲೋ. ಪಾಕ ಹೆಂಗೆ ಆರ್ಕೊತ ಹೋಗ್ತೈತಿ ಹಾಗೆಲ್ಲ ಗಟ್ಟಿಯಾಗಿಬಿಡ್ತೈತಿ. ಉಂಡೆ ಕಟ್ಟೋದಕ್ಕೆ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಹಂಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಪುಡಿಯನ್ನು ಸೇರಿಸ್ಕೋಬೇಕು. ಇದಕ್ಕೆ ಶೇಂಗಾ ಪುಡಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಒಂದು ಚಲೋ ಅಂತ ಬೈಂಡಿಂಗ್ ಬರ್ತೈತಿ. ಅದಕ್ಕೊಂದು ಸ್ವಲ್ಪ ಈ ಥರ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋದು ನೋಡಿದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಆಗಿರೋದಕ್ಕಿಂತ ಪಾಕ ಈಗ ಹೆಚ್ಚು ಗಟ್ಟಿಯಾಗೈತಿ. ಇದೇ ಥರ ಎಷ್ಟು ಟೈಮ್ ಹೋಗ್ತೈತಲ್ಲ ಅಷ್ಟು ಜಲ್ದಿನೇ ಪಾಕ ಗಟ್ಟಿಯಾಗಿಬಿಡ್ತೈತಿ. ಈಗ ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇರುವಾಗನ ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಕೈಗೆ ಭಾಳ ಬಿಸಿ ಆಗ್ತೈತಿ, ಉಂಡೆ ಕಟ್ಟೋಕೆ ಅಷ್ಟು ಸರಿಯಾಗಿ ಬರೋದಿಲ್ಲ. ಅದಕ್ಕಾಗಿನ ಒಂದು ಸ್ವಲ್ಪ ಈ ಥರ ಸೈಡಕ್ಕನ ಪ್ಲೇಟ್ದಾಗ ತಂಪು ನೀರು ಇಟ್ಕೋಬೇಕು. ನೀರಾಗ ಕೈ ಅದ್ದಿ ಕೈ ತಂಪಾದ ಕೂಡಲೇ 2 ಕೈಗೆ ಚೆನ್ನಾಗಿ ನೀರನ್ನು ಹಚ್ಕೊಂಡು ಒಂದು ಸ್ವಲ್ಪ ಒಂದು ಸ್ಪೂನ್ ಸಹಾಯದಿಂದ ತಕ್ಕೋಬೇಕು. ಇದನ್ನು ಭಾಳ ಬಿಸಿ ಇರ್ತೈತಿ, ಕೈಯಿಂದ ತಕ್ಕೊಳಕ್ಕೆ ಒಂದು ಸ್ವಲ್ಪ ಕೈ ಸುಡ್ತೈತಿ. ಉಂಡೆ ಯಾವ ಅಳತೆದಾಗ ಮಾಡ್ಕೊಳ್ಳಾರ್ದಿರ್ ನೋಡ್ಕೊಂಡು ಅಷ್ಟಷ್ಟು ಮಿಶ್ರಣವನ್ನು ಕೈಗೆ ಹಾಕ್ಕೊಂಡು ಈ ಥರ ಕೈಯಿಂದ ಚೆನ್ನಾಗಿ ಉಂಡೆ ಕಟ್ಕೊಂಡ್ರೆ ಭಾರಿ ಆಗಿರುವಂಥ ಉಂಡೆ ರೆಡಿ ಆಗ್ತಾವೆ. ಈ ಉಂಡೆ ಒಂದು ಸ್ವಲ್ಪ ಶೇಂಗಾ ಉಂಡೆಯನ್ನು ಸಣ್ಣಾಗಿನ ಮಾಡ್ಕೋತಾರೆ. ಯಾಕಂದರೆ ದೊಡ್ಡ ಮಾಡಿ ಇದನ್ನು ಮುರ್ಕೊಂಡು ತಿನ್ನೋದಕ್ಕೆ ಬರೋಂಗಿಲ್ಲ. ಹಂಗೆ ತಿನ್ಬೇಕು ಇದನ್ನು. ಅದಕ್ಕೆ ಈ ಥರ ಎಷ್ಟು ಬೇಕು ನಿಮಗೆ ಸೈಜನ್ನು ನೋಡ್ಕೊಂಡು ದೊಡ್ಡ ಸಣ್ಣ ಮಾಡಿ ಇಟ್ಕೋಬಹುದು. ನೋಡ್ತಿರ್ಬೋದು ನೀವು ಎಷ್ಟು ಕರೆಕ್ಟಾಗಿ ಶೇಂಗಾ ಉಂಡೆ ಬರತ್ತಾವಂತ. ಪಾಕ ಒಂದು ಕರೆಕ್ಟ್ ಆತಂದ್ರೆ ಶೇಂಗಾ ಉಂಡೆ ಭಾಳ ಈಸಿ ಮಾಡೋದು. ಹಂಗೆ ಇದು ಒಂದು ಸ್ವಲ್ಪ ಫಾಸ್ಟಾಗಿ ಮಾಡ್ಕೋಬೇಕಷ್ಟ.
ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಹಂಗೆ ಇದೇ ಥರ ಇನ್ನಷ್ಟು ರೆಸಿಪಿಗಳು ನೋಡೋದಿತ್ತಂದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಂಗಾಗೈತಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.